ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನು ಈ ಹಿಂದೆಯೂ ಕೂಡ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಇದಾದ ಬಳಿಕ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಜುಲೈ 18ರವರೆಗೆ ಪರಪ್ಪನ ಅಗ್ರಹಾರದಲ್ಲೇ ವಾಸ್ತವ್ಯವನ್ನ ಹೂಡಬೇಕಾಗತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪೊಲೀಸರು ನಟ ದರ್ಶನ್ನನ್ನ ಕೋರ್ಟ್ನ ಎದುರಿಗೆ ಹಾಜರುಪಡಿಸಿದ್ರು. ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗಿತ್ತು. ಆರ್ಥಿಕ ಅಪರಾಧ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನ್ನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆಯನ್ನ ಕೈಗೆತ್ತಿಕೊಂಡಂತಹ ನ್ಯಾಯಾಧೀಶರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 14 ದಿನ, ಇದೀಗ ದರ್ಶನ್ಗೆ ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದಿನ ದೂಡ್ತಾ ಇದ್ದ ದರ್ಶನ್ ಮತ್ತೆ 14 ದಿನಗಳವರೆಗೆ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಜುಲೈ 18ರವರೆಗೆ ಪರಪ್ಪನ ಅಗ್ರಹಾರದಲ್ಲೇ ಈಗ ದರ್ಶನ್ ವಾಸ್ತವ್ಯ ಹೂಡಬೇಕಾಗತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ಮುಗಿಸಿದಂತಹ ದರ್ಶನ್ಗೆ ಇದೀಗ ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆರ್ಥಿಕ ಅಪರಾಧ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಇನ್ನು ಚಾರ್ಜ್ ಶೀಟ್ವರೆಗೂ ದರ್ಶನ್ಗೆ ಜೈಲೇ ಗತಿನ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಆರೋಪ ಪಟ್ಟಿ ಸಲ್ಲಿಕೆ ಆಗಬೇಕಾಗಿತ್ತು. ಆರೋಪ ಪಟ್ಟಿ ಸಲ್ಲಿಕೆಯಾಗಿದ್ದೇ ಆದರೆ ಅದನ್ನು ನೋಡಿಕೊಂಡು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಬೇಕಾ ಅಥವಾ ಮಾಡಬಾರ್ದಾ, ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಯಾವ ಅಂಶಗಳನ್ನು ಇಟ್ಕೊಂಡು ಜಾಮೀನಿಗಾಗಿ ನಾವು ಅರ್ಜಿಯನ್ನು ದಾಖಲು ಮಾಡಬೇಕು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದರ್ಶನ್ನ ವಕೀಲರು ಕಾದು ನೋಡುವಂತಹ ಒಂದು ತಂತ್ರದ ಮೊರೆ ಹೋಗಿದ್ದಾರೆ. ಈ ನಡುವೆ ದರ್ಶನ್ಗೆ ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ದರ್ಶನ್ಗೆ ಜೈಲೇ ಗತಿನ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಈವರೆಗೂ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿಲ್ಲ. ಇನ್ನು ದರ್ಶನ್ ಪರ ವಕೀಲರು ಕಾದು ನೋಡುವಂತಹ ಒಂದು ತಂತ್ರವನ್ನು ಕೂಡ ಅನುಸರಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಕಾದು ನೋಡುವಂತಹ ಒಂದು ತಂತ್ರವನ್ನು ಇದೀಗ ಅನುಸರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಪಾತ್ರ ಏನೇನಿತ್ತು, ಅದೇ ರೀತಿಯಾಗಿ ಯಾರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು, ಇನ್ನು ಹಲ್ಲೆ ಮಾಡಿರುವಂಥದ್ದೇನಿದೆ ಅದೆಲ್ಲವೂ ಪೂರ್ವ ನಿಯೋಜಿತವಾಗಿತ್ತ, ಹತ್ಯೆ ಮಾಡಲೇಬೇಕು ಅಂತ ಏನಾದರೂ ಹೊಡೆದ್ರ ಅಥವಾ ಹೊಡೆಯೋ ಸಂದರ್ಭದಲ್ಲಿ ಆತ ಸತ್ತು ಹೋದ್ನಾ, ಇದೆಲ್ಲವೂ ಕೂಡ ಮ್ಯಾಂಡೇಟರಿ ಆಗತ್ತೆ. ಇನ್ನು ಪ್ರಮುಖವಾಗಿ ಆಕಸ್ಮಿಕ ಸಾವಿಗೂ ಅಂದರೆ ಹೊಡೆಯುವಂತಹ ಕೊಲ್ಲುವ ಉದ್ದೇಶವಿಲ್ಲದಂತಹ ಹತ್ಯೆ, ಅದೇ ರೀತಿಯಾಗಿ ಕೊಲ್ಲಲೇಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂತಹ ಹತ್ಯೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಸೆಕ್ಷನ್ಗಳಿರುತ್ತೆ. ತನಿಖೆಯ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇದೀಗ ದರ್ಶನ್ಗೆ ಮತ್ತೆ 14 ದಿನಗಳವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಿ ಇದೀಗ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ದರ್ಶನ್ಗೆ ಜೈಲೇ ಗತಿನ ಹೇಗೆ ಅಂತ? ಬಹುತೇಕ ದರ್ಶನ್ಗೆ ಜೈಲು ಗತಿ ಆಗುತ್ತೆ ಸಂತೋಷ್. ಯಾಕಂತ ಹೇಳಿದ್ರೆ ಈಗಾಗಲೇ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿರುವತ್ತು, ಇವತ್ತಿಗೆ ಅವರಿಗೆ ನ್ಯಾಯಾಂಗ ಬಂಧನ ಮುಕ್ತಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ಪುನಃ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜೈಲಿನ ಒಂದು ಬ್ಯಾರಕ್ನಿಂದ ಪುರುಷ ಆರೋಪಿಗಳು ಮತ್ತೆ ಪವಿತ್ರ ಗೌಡನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಅದರ ಜೊತೆಗೆ 4 ಜನ ಆರೋಪಿಗಳನ್ನು ತುಮಕೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಸೊ ಅವರನ್ನು ಕೂಡ 4 ಜನರನ್ನು ಕೂಡ ತುಮಕೂರಿನಿಂದ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಅವ್ರನ್ನು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಈ ವೇಳೆ ಅವ್ರನ್ನ ಆರೋಪಿಗಳು ಕೋರ್ಟ್ಗೆ ಹಾಜರಾದ ವಿಡಿಯೋ ವಿಸಿ ಮುಖಾಂತರ ಹಾಜರಾದ ನಂತರ ಅವ್ರನ್ನ ಇದೇ ಜುಲೈ 18ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆಯನ್ನ ಮಾಡಿರುವಂತದ್ದು. ಇನ್ನು ಬಂಧಿತ 17 ಆರೋಪಿಗಳಲ್ಲಿ
A17 ಏನಿದೆ ನಿಖಿಲ್ ನಾಯಕ್ನ ಹೊರತುಪಡಿಸಿ ಯಾರು ಕೂಡ ಜಾಮೀನು ಅರ್ಜಿಯನ್ನು ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿಲ್ಲ, ಜಾಮೀನು ಕೋರಿ. ಸೊ ಆದ್ರೆ ಈಗ ಒಂದು ವೇಳೆ ಆತ ಪ್ರಕರಣದ ಕೊನೆಯ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಆತನಿಂದ ಏನಾದ್ರೂ ಜಾಮೀನು ಸಿಕ್ಕರೆ ಉಳಿದೆಲ್ಲರೂ ಕೂಡ ಅರ್ಜಿಯನ್ನು ಹಾಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿರುವಂತದ್ದು. ಆದ್ರೆ ದೋಷಾರೋಪಣ ಪಟ್ಟಿ ಅಂತ ನಾವೇನ್ ಹೇಳ್ತೀವಿ, ಚಾರ್ಜ್ ಶೀಟ್, ಅದು ಸಲ್ಲಿಕೆ ಆಗುವ ತನಕ ಆರೋಪಿಗಳಿಗೆ ಎಲ್ಲೂ ಕೂಡ ಬಹುತೇಕವಾಗಿ ಜಾಮೀನು ಸಿಗುವಂತದ್ದು ಕಡಿಮೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅವರು ಆರೋಪಿಗಳ ವಕೀಲರು ಕೂಡ ಕಾಯ್ದು ನೋಡುವಂತಹ ಒಂದು ತಂತ್ರವನ್ನು ಉಪಯೋಗಿಸಿರುವಂತದ್ದು. 3 ತಿಂಗಳ ಒಳಗಡೆ ಅಂದ್ರೆ ಪ್ರಕರಣ ದಾಖಲಾಗಿ 3 ತಿಂಗಳ ಒಳಗಡೆ ಇವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಿದ್ರೆ ಅದಾದ ನಂತರ ಇವರು ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ಬಹುದು. ಇಲ್ಲ ಒಂದು ವೇಳೆ ಈ ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತ ಏನಾದ್ರು ಪರಿಗಣಿಸಿ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ನೀಡಿ ಸೊ ಇವರು ಸರ್ಕಾರದ ಮಟ್ಟದಲ್ಲಿ ಗಮನವನ್ನು ಚೆಲ್ಲಿದ್ರೆ 6 ತಿಂಗಳ ಕಾಲ ಇವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮೊದಲು ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ಆಮೇಲೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಆರೋಪಿಗಳ ಪರ ವಕೀಲರು ಯಾರು ಕೂಡ ಇದುವರೆಗೂ ಜಾಮೀನಿಗೆ ಹಾಕಿಲ್ಲ, ಅಕ್ಸೆಪ್ಟ್ A17 ಅಕ್ಯೂಸ್ಡ್ ಅನ್ನ ಬಿಟ್ಟು ಇನ್ನು ಉಳಿದಂತ ಆರೋಪಿಗಳು ಯಾರು ಕೂಡ ಈ ಪ್ರಕರಣದಲ್ಲಿ ಜಾಮೀನು ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿಲ್ಲ. ಹೀಗಾಗಿ ಜುಲೈ 18 ಕೂಡ ಇವರಿಗೆ ಒಂದು ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.